ದಸರಾ ಹಬ್ಬಕ್ಕೆ ಅಧಿಕೃತ ಚಾಲನೆ ಸಿಕ್ಕ ಮರುದಿನವೇ ಸೂತಕದ ಛಾಯೆ. ಚಾಮುಂಡಿ ಬೆಟ್ಟದಲ್ಲಿ ಸೂತಕದ ಛಾಯೆ. ಚಾಮುಂಡಿ ದೇಗುಲದ ಅರ್ಚಕ ರಾಜು ನಿಧನ. ದಸರಾಗೆ ಅಧಿಕೃತ ಚಾಲನೆ ಸಿಕ್ಕ ಮರುದಿನವೇ ಸೂತಕ. ಚಾಮುಂಡಿ ಬೆಟ್ಟದಲ್ಲಿ ಸೂತಕದ ಛಾಯೆ ಆವರಿಸಿಕೊಂಡಿದೆ. ಚಾಮುಂಡಿ ದೇಗುಲದ ಅರ್ಚಕ ರಾಜು ನಿಧನರಾಗಿದ್ದಾರೆ. ಹೃದಯಾಘಾತದಿಂದ ಮೃತಪಟ್ಟ ಅರ್ಚಕ ರಾಜು. ತೀವ್ರ ಹೃದಯಾಘಾತ ಆಗಿದೆ. ರಾಜು ನಿಧನದ ಕಾರಣ ಚಾಮುಂಡಿ ಗರ್ಭಗುಡಿಗೆ ತೆರೆ. ಇಂದು ರಾತ್ರಿಯವರೆಗೂ ಮೂಲ ವಿಗ್ರಹದ ದರ್ಶನ ಇರೋದಿಲ್ಲ. ರಾತ್ರಿಯವರೆಗೂ ಉತ್ಸವ ಮೂರ್ತಿಯ ದರ್ಶನಕ್ಕೆ ಅವಕಾಶ. ಅರ್ಚಕನ ನಿಧನ ಧಾರ್ಮಿಕ ಕಾರ್ಯಕ್ರಮಗಳಿಗೂ ಕೂಡ ತೊಡಕು. ಆದರೆ ದಸರಾ ಉತ್ಸವಕ್ಕೆ ಇದರಿಂದ ಯಾವುದೇ ಅಡ್ಡಿ ಇರೋದಿಲ್ಲ. ಮಾಮೂಲಿಯಂತೆ ನಡೆಯಲಿವೆ ನವರಾತ್ರಿ ಪೂಜೆಗಳು. ದಸರಾಗೆ ಚಾಲನೆ ಸಿಕ್ಕ ಮರುದಿನವೇ ಸೂತಕ ಆವರಿಸಿಕೊಂಡಿದೆ. ಚಾಮುಂಡಿ ಬೆಟ್ಟದಲ್ಲಿ ಸೂತಕದ ಛಾಯೆ ಮೂಡಿರುವಂತಹದ್ದು. ಚಾಮುಂಡಿ ದೇಗುಲದ ಅರ್ಚಕ ರಾಜು ನಿಧನರಾಗಿರುವ ಬಗ್ಗೆ ಮಾಹಿತಿ ಲಭ್ಯ. ಹೃದಯಾಘಾತದಿಂದ ಮೃತಪಟ್ಟ ಅರ್ಚಕ ರಾಜು ನಿಧನದ ಕಾರಣ ಚಾಮುಂಡಿ ಗರ್ಭಗುಡಿಗೆ ತೆರೆ ಬಿದ್ದಿದೆ. ಸೊ ನೀವು ಗಮನಿಸ್ತಾ ಇದ್ದೀರಿ ಭಾವಚಿತ್ರವನ್ನ. ಇದು ಅತ್ಯಂತ ಹಿರಿಯ ಅರ್ಚಕರಾಗಿದ್ರು. ನಿನ್ನೆಯಷ್ಟೇ ಸಾಂಘವಾಗಿ ನಡೆದಿದ್ದಂತಹ ದಸರಾ ಕಾರ್ಯಕ್ರಮ, ಅದರ ಉದ್ಘಾಟನೆಗೆ ಬೂಕರ್ ಬಾನು ಅವರು ಬಂದಿದ್ರು, ಉದ್ಘಾಟನೆಯನ್ನ ಮಾಡಿದ್ರು. ಉದ್ಘಾಟನೆ ಮಾಡಿ ದಸರಾಗೆ ಚಾಲನೆಯನ್ನ ಕೊಟ್ಟ ನಂತರ ಅಲ್ಲೊಂದು ಸೂತಕದ ಛಾಯೆ ಮೂಡಿದೆ. ಅಲ್ಲಿನ ಅರ್ಚಕರು ನಿಧನರಾಗಿದ್ದಾರೆ ಎನ್ನುವಂಥ ಮಾಹಿತಿ. ಸೊ ರಾಜು ನಿಧನದ ಕಾರಣ ಚಾಮುಂಡಿ ಗರ್ಭಗುಡಿಗೂ ಕೂಡ ತೆರೆ ಬಿದ್ದಿರುವಂತಹದ್ದು. ಇಂದು ರಾತ್ರಿಯವರೆಗೆ ಮೂಲ ವಿಗ್ರಹದ ದರ್ಶನ ಇರೋದಿಲ್ಲ. ರಾತ್ರಿಯವರೆಗೂ ಉತ್ಸವ ಮೂರ್ತಿಯ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಅರ್ಚಕನ ನಿಧನ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಯಾವುದೇ ತೊಡಕಿರೋದಿಲ್ಲ. ಆದರೆ ದಸರಾ ಉತ್ಸವಕ್ಕೆ ಇದರಿಂದ ಯಾವುದೇ ಅಡ್ಡಿ ಇಲ್ಲ ಎಂದು ತಿಳಿದು ಬಂದಿದೆ. ಮಾಮೂಲಿಯಂತೆ ನಡೆಯಲಿವೆ ನವರಾತ್ರಿ ಪೂಜೆಗಳು. ಸೊ ದಸರಾ ಉದ್ಘಾಟನೆಯ ಬಳಿಕ ನಡೆದ ಪ್ರಥಮ ಸೂತಕ ಇದಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.